ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಕಾಯದೋಳು ಕಳವಳವಿಲ್ಲದೆ ಮಾಯದೋಳು ಮನವಿಲ್ಲದೆ ಪ್ರಾಯದ ಪ್ರೀತಿಯೂ ತನಗಿಲ್ಲದೆ ಶ್ರೀಯುತನಾಗಿಹ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಬಹುಪರಾಕ್ ಅಂಥೇಳಿ ಸಿದ್ಧಾರೂಢ ಪೋಳನ್ನು ಭಕ್ತರು ಕೊಂಡಾಡ್ತಾರೆ. ಸಿದ್ಧಾರೂಢ ಅಂತಂದ್ರೆ ಭಕ್ತರ ಪಾಲಿಗೆ ಪರಮಾತ್ಮ. ಸಿದ್ಧಾರೂಢ ಅಂತಂದ್ರೆ ಭಕ್ತರ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಗಿಂತಲೂ ಮಿಗಿಲವಾದಂತಹ ಒಂದು ದಿವ್ಯವಾದ ವಸ್ತು. ಸಿದ್ಧಾರೂಢರನ್ನು ಯಾರ ಸ್ಮರಣೆ ಮಾಡಿದ್ವಿ ಅವರೆಲ್ಲರೂ ಸಹಿತ ನಮ್ಮ ಭವಬಂಧನವನ್ನು ಬಿಡಿಸಿಕೊಳ್ಳುವಂಥ ದಾರಿಯನ್ನು ಹಿಡಿದ್ವಿ ಅಂತ ತಿಳ್ಕೊಬೇಕಂತ. ಸಿದ್ಧಾರೂಢ ಪೋಳು ಮೇಲು ಕೀಳು ದೊಡ್ಡದು ಸಣ್ಣದು ಮಡಿ ಮೈಲಿಗೆ ಯಾವ ಭೇದ ಭಾವವನ್ನು ಇಟ್ಕೊಳ್ಳಿಲ್ಲ. ಸದ್ಗುರು ಸಿದ್ಧಾರೂಢರು ಏನು ಮಾಡಿದ್ರಂತಂದ್ರೆ ಆದಿಗುರು ಶಂಕರಾಚಾರ್ಯರ ಒಂದು ಅದ್ವೈತ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬಂದಂತಹ ಮಹಾತ್ಮರು. ಸಿದ್ಧಾರೂಢರು ಬರೀ ಬೋಧನೆಯನ್ನು ಮಾಡಲಿಲ್ಲ, ಅದ್ವೈತ ಜ್ಞಾನವನ್ನು ತಮ್ಮ ಜೀವನದೊಳಗನ ರೂಢಿಸಿಕೊಂಡ್ರು. ನಾನು ಬ್ರಹ್ಮ ಅನ್ನುವಂತಹ ಭಾವವನ್ನು ಗಟ್ಟಿಗೊಳಿಸಿಕೊಂಡ್ರು. ವಿಶ್ವದಲ್ಲಿರುವಂತಹ ಪ್ರತಿಯೊಂದು ಜೀವದಲ್ಲಿಯೂ ನಾನು ಅದ್ದೇನೆ ಅನ್ನುವಂತಹ ಒಂದು ವಿಚಾರವನ್ನು ಮನದಟ್ಟು ಮಾಡಿಕೊಂಡು ಆದಿಗುರು ಶಂಕರಾಚಾರ್ಯರು ಶಂಕರಂ ಇತಿ ಶಂಕರಾಹ ಅಂಥೇಳಿ ಶಂಕರಾಚಾರ್ಯರ ಬಗ್ಗೆ ಸುಂದರವಾಗಿ ಹೇಳ್ತಾರೆ. ಶಂಕರಾಚಾರ್ಯರು ರಚಿಸಿರುವಂತಹ ಜ್ಞಾನದ ವಾಕ್ಯಗಳನ್ನು, ಅವರ ಶ್ಲೋಕಗಳನ್ನು, ಅವರ ತತ್ವದ ಪದಗಳನ್ನು, ಅವರ ಜ್ಞಾನದ ಬೋಧೆಯನ್ನು, ಅವರು ರಚಿಸಿರುವಂತಹ ಸಾಹಿತ್ಯವನ್ನು ನೋಡಿಬಿಟ್ರೆ ಸಾಕ್ಷಾತ್ ಬ್ರಹ್ಮನು ಸಹಿತ ಶಂಕರಾಚಾರ್ಯರಿಗೆ ನಾಚಬೇಕು. ಅಂತಹ ಮಹಾಜ್ಞಾನಿಗಳು ಆದಿಗುರು ಶಂಕರಾಚಾರ್ಯರು. ನನ್ನ ಈ ಒಂದು ನುಡಿಗಳನ್ನು ಕೇಳಿ ಅನೇಕ ಜನ ಮಹಾತ್ಮರು ನನಗೆ ಸಂಪರ್ಕದೊಳಗೆ ಬಂದರು. ಎಷ್ಟೋ ಜನ ಮಹಾತ್ಮರು ತಮ್ಮ ತಮ್ಮ ಇಚ್ಛೆಯನ್ನು ನನ್ನ ಮುಂದೆ ಹೇಳಿದರು, ನನಗೆ ಪ್ರೋತ್ಸಾಹವನ್ನು ಕೊಟ್ಟರು. ಇದೆಲ್ಲ ಯಾರ ಆಶೀರ್ವಾದಪ್ಪ ಅಂದ್ರೆ ಸದ್ಗುರು ಸಿದ್ಧಾರೂಢರ ಆಶೀರ್ವಾದ. ಮಂಗಳೂರಿನಿಂದ ಒಬ್ಬ ಮಹಾತ್ಮರು ನನಗೆ ಫೋನ್ ಮಾಡಿದರು, ಜೈರಾಮ್ ರಾವ್ ಅಂತ ಹೇಳಿಕ್ಯಾರ. ಬೆಳಗ್ಗೆ 6 ಗಂಟೆಗೆ ಅವ್ರದ್ದು ಫೋನ್ ಬಂತು ಒಂದು ದಿವಸ. ಫೋನ್ ಬಂದ ಕೂಡಲೇ ಅವರು ಎಷ್ಟು ಸಂತೋಷಪಟ್ಟರು ನನ್ನ ಧ್ವನಿ ಕೇಳಿ ಅಂತಂದ್ರೆ, ನೀವೇನ್ರಿ ಶ್ರೀಶೈಲ? ಹೌದ್ರಿಪ್ಪ, ನಾನು ಎಷ್ಟು ಆನಂದ ಐತ್ರಿಪ್ಪ ಅಂಥೇಳಿ ನನಗೆ ಹುರಿದುಂಬಿಸಿದ್ರು. ಅವರು ಹುರಿದುಂಬಿಸಿ ತಮ್ಮ ಜ್ಞಾನವನ್ನೂ ಸಹಿತ ನನ್ನ ಜೊತೆ ಹಂಚಿಕೊಂಡ್ರು. ಜೈರಾಮ್ ರಾವ್ ಅಂತ ಹೇಳಿಕಾರ. ಅವರು ಸಹಿತ ಅಧ್ಯಾತ್ಮ ಲೋಕದೊಳಗೆ ಒಂದು ಸಾಧನೆಯನ್ನು ಸಾಧಿಸಿದಂತಹ ಪುಣ್ಯಾತ್ಮರು. ಕೆಲವು ಜನ ವಿಜ್ಞಾನಿಗಳು ನನಗೆ ಫೋನ್ ಮಾಡಿದರು. ಇಸ್ರೋದಿಂದ ಫೋನ್ ಮಾಡಿ ವಿಜ್ಞಾನ ಮತ್ತು ಸುಜ್ಞಾನ ಎರಡನ್ನೂ ಹಿಡ್ಕೊಂಡು ಹೋಗ್ಬೇಕಂಥೇಳಿ ನೀವು ಹೇಳುವಂಥ ಮಾತನ್ನು ಕೇಳಿ ನಮಗೆ ಸಂತೋಷ ಅನಿಸದ. ನಮ್ಮ ಮನಸ್ಸಿಗೆ ಆನಂದ ಸಿಗಾಕತ್ತದ ನಿಮ್ಮ ಮಾತಿನಿಂದ ಅಂತ ಹೇಳಿದರು. ಇದು ಯಾರಿಂದ ಸಾಧ್ಯವಾಯಿತು ಅಂದ್ರೆ ಸದ್ಗುರು ಸಿದ್ಧಾರೂಢರ ಆಶೀರ್ವಾದ. ಅದಕ್ಕೆ ಒಂದು ಕೆಲಸ ಮಾಡೋಣ, ಯಾರೂ ನಾವು ಎದರೊಳಗೂ ಭೇದ ಭಾವವನ್ನು ಮಾಡೋದು ಬೇಡ. ಎಲ್ಲವನ್ನೂ ಒಪ್ಪಿಕೊಳ್ಳೋಣ, ಒಪ್ಪಿಕೊಂಡು ಅವನು ದೃಢ ಮಾಡ್ಕೊಳ್ಳೋಣ. ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ದೃಢ ಮಾಡಿಕೊಳ್ಳೋದು. ಸಿದ್ಧಾರೂಢ ಅಪ್ಪಗಳು ಪರಮಾತ್ಮನನ್ನು ಪ್ರತಿಯೊಬ್ಬರಲ್ಲಿಯೂ ಕಂಡರು. ಪರಮಾತ್ಮ ಇರಲಾರ್ದಂತಹ ಜಗಾನನ ಇಲ್ಲ ಅಂತ ಹೇಳಿಬಿಟ್ರು. ನೀ ಎಲ್ಲಿ ಹೋಗ್ತೀಯೋ ಅಲ್ಲಿ ಪರಮಾತ್ಮ ಅದಾನು. ಪರಮಾತ್ಮನ ಸ್ವರೂಪನ ನೀನು. ಈ ಶರೀರ ಐತಲ್ಲ, ಶರೀರ ನೀನಲ್ಲ. ಶರೀರಕ್ಕಿರುವಂತಹ ಅಂಗಾಂಗಗಳು ನೀನಲ್ಲ, ಪಂಚೇಂದ್ರಿಯಗಳು ನೀನಲ್ಲ, ಪಂಚಮಹಾಭೂತಗಳು ನೀನಲ್ಲ.
ಮನೋರ್ಬುದ್ಧ್ಯಹಂಕಾರ ಚಿತ್ತಾನಿನಾದಂ ನ ಚ ಶ್ರೋತ್ರಜುಹೇನ ಚಕ್ರಾನನೇತ್ರೇ ನ ಚ ಹ್ಯೋಮಭೂಮಿ ನ ತೇಜೋ ನ ವಾಯುಚ್ಛಿದಾನಂದರೂಪ ಶಿವೋಹಂ ಶಿವೋಹಂ ಅಂಥೇಳಿ ಆದಿಗುರು ಶಂಕರಾಚಾರ್ಯರು ಹೆಂಗೆ ಹೇಳಿದರು? ನ ಚ ಪ್ರಾಣಸಂಜ್ಞೋ ನ ವೈ ಪಂಚವಾಯುರ್ನಮ ಸಪ್ತಧಾತುರ್ನ ವಾ ಪಂಚಕೋಶಃ ನ ವಾಕ್ಪಾಣಿಪಾದಂ ನ ಚೋಪಸ್ಥಪಾಯುಚ್ಛಿದಾನಂದರೂಪ ಶಿವೋಹಂ ಶಿವೋಹಂ ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ತೀರ್ಥೋ ನ ಮಂತ್ರಂ ನ ವೇದಾನಯಜ್ಞಃ ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತಾ ಚಿದಾನಂದರೂಪ ಶಿವೋಹಂ ಶಿವೋಹಂ ನ ಮೃತ್ಯುರ್ನ ಶಂಖಾ ನ ಮೇ ಜಾತಿಭೇದಃ ಪಿತಾ ನೈವ ಮೇ ನೈವ ಮಾತಾ ನ ಜನ್ಮ ನ ಬಂಧುರ್ನ ಮಿತ್ರ ಗುರುರ್ನೈವ ಶಿಷ್ಯ ಚಿದಾನಂದರೂಪ ಶಿವೋಹಂ ಶಿವೋಹಂ ಅಹಂ ನಿರ್ವಿಕಲ್ಪೋ ನಿರಾಕಾರರೂಪೋ ವಿಭುತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಂ ನ ಚ ಸಂಗತಂ ನೈವ ಮುಕ್ತಿರ್ನಮೇಯಶ್ಚಿದಾನಂದರೂಪ ಶಿವೋಹಂ ಶಿವೋಹಂ. ಎಷ್ಟು ಚಂದ ಹೇಳಿದ್ರಿ ಶಂಕರಾಚಾರ್ಯರು. ದಿನ ಒಂದು ಸರಿ ಇದನ್ನು ನೀವು ಅನ್ನರಿ, ಎಲ್ಲರೂ ಬಾಯ್ಪಾಟ್ ಮಾಡ್ರಿ. ಇದನ್ನು ಹೆಂಗೆ ಅನ್ರಿಪ್ಪ ಅಂತಂದ್ರೆ ಕಣ್ಣು ಮುಚ್ಚಿಕೊಂಡಕ್ಕಾರ ಅದರ ಅರ್ಥವನ್ನು ತಿಳ್ಕೊಂಡು ನೀ ಅಂದರೆ ಏನು ಅಂತ ಹೇಳಿಕಾರ ಆದಿಗುರು ಶಂಕರಾಚಾರ್ಯರು ಹೇಳಕತ್ತಾರ ನಮಗೆ. ಏನಂತಂದ್ರೆ ಇದು ಯಾವುದೂ ನೀನಲ್ಲ, ಪಾಪ ಪುಣ್ಯನೂ ನೀನಲ್ಲ, ಊಟ ಮಾಡವ ನೀನಲ್ಲ, ಅಡುಗೆ ಮಾಡವ ನೀನಲ್ಲ, ದಾನ ಧರ್ಮಾದಿಗಳನ್ನು ಮಾಡವ ನೀನಲ್ಲ, ಸಾವು ನೀನಲ್ಲ, ಬಂಧು ನೀನಲ್ಲ, ಬಳಗ ನೀನಲ್ಲ, ತಾಯಿಯಲ್ಲ, ತಂದೆಯಲ್ಲ, ಗುರು ಶಿಷ್ಯ ನೀನಲ್ಲ. ನೀ ಆನಂದರೂಪನಿದ್ದಿ, ಆನಂದರೂಪನಿದ್ದಿ. ಹೊರಗಡೆ ಎಲ್ಲೂ ಆನಂದವನ್ನು ಹುಡುಕೋದು ಬೇಡ ನಾವು, ನಮ್ಮೊಳಗನ ಐತಿ ಆನಂದ. ನಿಶ್ಚಿಂತನಾಗಬೇಕಂತೆ ಬಲು ದುಶ್ಚಿಂತೆಯೊಳಗೆ ನೀ ಕುಂತಿ ಅಂತ ಹೇಳಿಕಾರ. ಒಬ್ಬ ಮಹಾತ್ಮರು ಭಾಳ ಚಂದ ಹೇಳಿದಾರೆ. ನಿಶ್ಚಿಂತ ಆಗ್ಬೇಕಂತೀಪ, ಆದ್ರೆ ದುಶ್ಚಿಂತೆ ಇಟ್ಕೊಂಡು ಕುಂತಿ ಒಳಗೆ ಹೆಂಗೆ ನಿಶ್ಚಿಂತೆ ಆಗವ? ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಿದರೆ ಕೇಡಿನ ಚಿಂತೆ, ಇಂತಿ ಹಲವು ಚಿಂತೆಗಳಲ್ಲಿಪ್ಪವರ ಅನೇಕ ಕಂಡೆ. ನಿಮ್ಮ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣಿ ರಾಮನಾಥ ಅಂತ ಹೇಳಿಕಾರ. ಹೆಂಗೆ ಹೇಳಿದರು ಜೇಡರ ದಾಶಿಮಯ್ಯನವರು. ನಾವು ಇಂಥ ಚಿಂತೆ ಮನುಷ್ಯನಾಗ ಇಟ್ಕೊಂಡು ಹೇಂತಿ ಬೇಕು, ಮಕ್ಕಳು ಬೇಕು, ಆಸ್ತಿ ಬೇಕು, ಅಂತಸ್ತು ಬೇಕು, ಆಯುಷ್ಯ ಬೇಕು, ಆರೋಗ್ಯ ಬೇಕು, ಇದನ್ನು ಬೇಡುವಾಗ ನಮಗೆ ಶಾಂತಿ ಎಲ್ಲಿ ಸಿಗತೈತಿ? ನೀನ ಸಚ್ಚಿದಾನಂದ ಪರಬ್ರಹ್ಮ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನೋಡು ಅಂತರಂಗದೊಳಗೆ ಹೊಕ್ಕು. ಅಡವಿಯೋಳ ಅರಸುವಡೆ ಸಿಡಿಗಂಟಿ ತಾನಲ್ಲ, ಮಡವಿನೋಳ ಅರಸುವಡೆ ಮತ್ಸ್ಯ ಮಂಡೂಕನಲ್ಲ, ದೇಹವ ದಂಡಿಸುವಡೆ ಕೊಡುವ ಸಾಲಿಗನಲ್ಲ. ವೇಷಕ್ಕೆ ವೇಳೆ ಇಲ್ಲ, ಅಷ್ಟತನುವಿನೊಳಗೆ ಹುದುಗಿದ್ದ ಲಿಂಗವ ನೋಡಿ ನಿಲುಕಿ ಕಂಡೆನೆಂದ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ. ಎಲ್ಲಿ ಹುಡುಕ್ಬೇಕು ಅವನ್ನ? ನೀರಾಗ ಸಿಗುದಿಲ್ಲ. ನಾವು ಏನು ಕೊಪ್ಪಿ ಮೀನು ಹಾವು ನೀರಾಗ ಹುಡುಕಾಕ? ಇನ್ನು ಹಂಗಾರ ಕಾಡ್ನ್ಯಾಗ ಹುಡುಕಾಕೆ ನಾವು ಸಿಡಿಗಂಟೆ ನಾವು ಕಂಟಿ ಗಿಡ ನಾವು ಅಲ್ಲ. ಎಲ್ಲಿದಾನ ಅಷ್ಟತನುವಿನೊಳಗೆ ಹುದುಗಿದ್ದ ಲಿಂಗವ ನೋಡಿ ನಿಲುಕಿ ಕಂಡೆನೆಂದ ಅಂಬಿಗರ ಚೌಡಯ್ಯ. ಒಳಗೆ ಹೋಗು ನಿನ್ನಂತರಂಗದೊಳಗೆ, ಅಲ್ಲೆದಾನ ಸಿಗುತ್ತಾನೆ ನಿನಗೆ ಪರಮಾತ್ಮ. ಇದನ್ನು ಬೋಧನೆ ಮಾಡಿದರು ಸಿದ್ಧಾರೂಢಪ್ಪಗಳು. ಇದನ್ನು ಕೇಳಾಕ ಪ್ರತಿ ಭಕ್ತರೂ ಹುಬ್ಬಳ್ಳಿಯಾಗ ಸಿದ್ಧಾರೂಢರ ಮಠದ ಮುಂದೆ ಬಂದು ಕುಂಡಿರ್ತಿದ್ರು ಅವರಂತೆ. ಎಲ್ಲಾರ್ದು ಒಂದ ಆಸೆ ಏನಂತಂದ್ರೆ, ಸಿದ್ಧಾರೂಢಪ್ಪ ನನ್ನನ್ನು ಒಮ್ಮೆ ಪ್ರೀತಿಯಿಂದ ನೋಡಲಿಪ್ಪ, ಒಮ್ಮೆ ನನ್ನನ್ನು ಅನುಗ್ರಹಿಸಲಿ, ಅವನ ಮನುಷ್ಯನೊಳಗೆ ಒಂದಿಷ್ಟು ನನ್ನ ಬಗ್ಗೆ ಒಳ್ಳೆ ವಿಚಾರ ಬಂದರೆ ಸಾಕಪ್ಪ ಅಂಥೇಳಿ ಪ್ರತಿಯೊಬ್ಬ ಭಕ್ತರನ್ನು ಸಹಿತ ಹಂಬಲಿಸ್ತಿದ್ರು. ಹಂಗೆ ಹುಬ್ಬಳ್ಳಿ ಊರಾಗಿದ್ದವರು ಅನೇಕ ಜನ ಭಕ್ತರು ದಿನನಿತ್ಯವೂ ಸಹಿತ ಸಿದ್ಧಾರೂಢರ ಮಠಕ್ಕೆ ಬಂದು ಸೇವಾ ಮಾಡಿ ಅನೇಕ ರೀತಿಯಿಂದ ಅಪ್ಪನ ಮನಸ್ಸೊಲಸಾಕ ಪ್ರಯತ್ನ ಮಾಡ್ತಿದ್ದರು. ಸಿದ್ಧಾರೂಢ ಸದ್ಗುರುವಿನ ಒಂದು ಉಪದೇಶವನ್ನು. ಸಿದ್ಧಾರೂಢ ಸದ್ಗುರುಗಳು ಹೆಂಗಿದ್ರಪ್ಪ ಅಂತಂದ್ರೆ ಮಹಾಜ್ಞಾನಿಗಳಿದ್ದರು. ಸಿದ್ಧಾರೂಢ ಅಪ್ಪಗಳದು ಪ್ರವಚನ ಮುಂಜಾನೆ ಒಮ್ಮೆ ಸಾಯಂಕಾಲ ಒಮ್ಮೆ ಹೇಳೋರು. ಎಲ್ಲರೂ ಏಕಚಿತ್ತದಿಂದ ಸಿದ್ಧಾರೂಢ ಅಪ್ಪಗಳದು ಪ್ರವಚನವನ್ನು ಕೇಳ್ತಿದ್ರು.
ಅದರೊಳಗೆ ಹುಬ್ಬಳ್ಳಿಯಾಕಿ ಒಬ್ಬಾಕಿ ಮಾರ್ವಾಡಿ ಭಕ್ತಳು. ಅವ್ರದ್ದು ಅರಿವಿ ಅಂಗಡಿ ಇತ್ತು ಹುಬ್ಬಳ್ಳಿಯಾಗ. ಮಾರ್ವಾಡಿ ಭಕ್ತಳು ಆಕಿ ಸಿದ್ಧಾರೂಢಜ್ಜನ ಮೇಲೆ ವಿಶೇಷವಾದ ಪ್ರೀತಿ. ಭಾಳ ಸುಂದರವಾದ ಹೆಣ್ಮಗಳು. ಬಂದ ಒಂದು ಮೂಲ್ಯಾಗ ಕುಂತ ಸಿದ್ಧಾರೂಢ ಸದ್ಗುರುಗಳು ಹೇಳುವಂತಹ ಉಪದೇಶಾಮೃತವನ್ನು ಕೇಳಿ ಆನಂದ ಪಡ್ತಿದ್ಲು. ಎಂಥ ಜ್ಞಾನಿ ಅದ ನಮ್ಮಪ್ಪ, ಸದ್ಗುರು ಸಿದ್ಧಾರೂಢನ ಕೃಪಾದೃಷ್ಟಿ ನನ್ನ ಮೇಲೆ ಆಗ್ಬೇಕಂಥೇಳಿ ವಿಚಾರ ಮಾಡ್ತಿದ್ಲಕ್ಕಿ. ಎಲ್ಲರೂ ಏನಾರೇ ಒಂದು ಸ್ವಲ್ಪ ಪ್ರಸಾದ ತೊಗೊಂಡು ಬರ್ತಿದ್ರು. ಎಲ್ಲರದ್ದು ಪ್ರಸಾದನೂ ಸ್ವಲ್ಪ ಸಿದ್ಧಾರೂಢರು ಸ್ವೀಕಾರ ಮಾಡಿ ಬಿಡ್ತಿದ್ರಂತೆ, ಯಾರ ಮನಸ್ಸು ನೋಸೋದು ಬೇಡ ಅಂಥೇಳಿ. ಆ ಮಾರ್ವಾಡಿ ಹೆಣ್ಮಗಳು ಒಂದು ದಿವಸ ಏನು ಮಾಡಿದ್ಲಂತಂದ್ರೆ, ಒಂದು ಸಂಕಲ್ಪ ಮಾಡಿದ್ಲಕ್ಕೆ, 11 ದಿವಸ ಒಂದಿಷ್ಟು ಉಪ್ಪಿಟ್ಟು ಮಾಡ್ಕೊಂಡು ಬರ್ಬೇಕು ಸಿದ್ಧಾರೂಢರಿಗೆ ಅಂಥೇಳಿ ಒಂದು ಸಣ್ಣ ಡಬ್ಬಿ ಒಳಗೆ, ನಾವೇನು ಊಟ ಕಟ್ಕೊಂಡು ಹೋಗ್ತೀವಲ್ಲ ಅಂತ ಅದೊಂದು ಸಣ್ಣ ಡಬ್ಬಿ ಒಳಗೆ ಒಂದು 4 ಮಂದಿಗೆ ಆಗುವಷ್ಟು ಉಪ್ಪಿಟ್ಟು ಹಿಡಿತಿತ್ತು. ಅದನ್ನು ಉಪ್ಪಿಟ್ಟು ತೊಗೊಂಡು ಬಂದು ಸಿದ್ಧಾರೂಢ ಪೋಳ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಹಿಂದೆ ಸರದು ನಿಂದಿರ್ತಿದ್ಲಂತ. ಸಿದ್ಧಾರೂಢರು ಪ್ರವಚನ ಮುಗಿದ ನಂತರ ಅದರೊಳಗಿಂದ ಒಂದು ತುತ್ತು ಉಪ್ಪಿಟ್ಟು ತಮ್ಮ ಬಾಯಿ ಒಳಗೆ ಹಾಕ್ಕೊಂಡು ಇದ್ದ ಭಕ್ತರಿಗೆಲ್ಲ ಒಂದೊಂದು ತುತ್ತ ಕೈ ಮಾಡಿ ಅವ್ರಿಗೆ ಕೊಡೋರು, ಬ್ಯಾಡಂದ್ರೆ ಅವ್ರು ಮಾಡ್ರೆ ಅವ್ರ ಬಾಯಾಗ ಹಾಕೋರಂತ. 4 ಮಂದಿಗೆ ಆಗುವಷ್ಟು ಉಪ್ಪಿಟ್ಟು ಇರ್ತಿತ್ತಂತ. 4,000 ಮಂದಿ ಇದ್ದರೂ ಸಹಿತ ಮಂದಿ ತೀರೋ ಮಟ್ಟ ಉಪ್ಪಿಟ್ಟು ತೀರ್ತಿರ್ಕಿಲ್ಲಂತ. ಇದನ್ನು ಸ್ವತಃ ನಮ್ಮ ಅಜ್ಜಿಯವರು ನೋಡಿದಾರೆ. ಅವ್ರು ಹೇಳಿದ್ದನ್ನು ನಿಮ್ಗೆ ಹೇಳಕತ್ತನ್ನ. ದಿನ ಬರೋಕಿ ದಿನ ಒಂದು ತುತ್ತ 11 ದಿವಸ ಸಂಕಲ್ಪ ಮಾಡಿಬಿಟ್ಟಿದ್ಲು ಬರ್ಬೇಕಂತೇಳಿ ಉಪ್ಪಿಟ್ಟು ತೊಗೊಂಡು ಅಪ್ಪನ ಮಠಕ್ಕೆ, ಸಿದ್ಧಾರೂಢ ಸದ್ಗುರುವಿನ ಮಠಕ್ಕೆ. ಆವಾಗ ಉಪ್ಪಿಟ್ಟು ಹಂಗೆ ಒಂದು ತುತ್ತ ತಾವು ತೊಗೊಳೋರು, ಎಲ್ಲರಿಗೂ ಮತ್ತೆ ಹಂಚಿಬಿಡೋರು. ಆಮೇಲೆ ಈಕೆ ಏನು ಮಾಡಾಕಿ, ತಾನೂ ಒಂದು ತುತ್ತ ತೊಗೊಳಕಿ. ಇಲ್ಲಪ್ಪ ಅಂದ್ರೆ ಆ ಡಬ್ಬಿಗೆ ಹತ್ತಿದ್ದನ ಒಂದಿಷ್ಟು ತೊಗೊಂಡು ಮನೆಗೆ ಹೋಗಕ್ಕೆ. ಎಲ್ಲ ಮುಗೀತಂತ. ಒಂದು ದಿವಸ ಏನಾಗಿಬಿಡ್ತಾರ, 11ನೇ ದಿವಸಕ್ಕೆ ಆಕೆ ಉಪ್ಪಿಟ್ಟು ತೊಗೊಂಡು ಬಂದ್ಲು. ಉಪ್ಪಿಟ್ಟು ತೊಗೊಂಡು ಬಂದ ಕೂಡಲೇ ಪ್ರವಚನ ಮುಗೀತು. ಆ ದಿವಸ ಸಿದ್ಧಾರೂಢರು ಹಂಗಾರೆ ಎಲ್ಲರಿಗೂ ಉಪ್ಪಿಟ್ಟು ಕೊಡ್ತಾರಂತ ಹೇಳ್ಕಾರ. ಅದು ವಿಚಾರ ಮಾಡ್ಕೊತ ಪ್ರಸಾದ ಸಿಗತ್ತಂತ ಭಕ್ತರು ಕುಂತಾರ. ಒಂದಿಷ್ಟು ಬಿಡ್ದಂಗೆ ಎಲ್ಲ ಉಪ್ಪಿಟ್ಟನ್ನು ಸಿದ್ಧಾರೂಢ ಸದ್ಗುರುಗಳು ತಿಂದುಬಿಟ್ರಂತದನ್ನು. ಅಲ್ಲಿ ಕುಂತವ್ರು ಕೆಲವು ಮಂದಿ ವಿಚಾರ ಮಾಡಿದರು, ಇವತ್ತು ಏನು ಅಪ್ಪವರು ನಮಗೆ ದಿನ ಸದ್ಗುರುನಾಥ ಎಲ್ಲರಿಗೂ ಪ್ರಸಾದ ಕೊಡ್ತಿದ್ದ, ಇವತ್ತು ತಾನ ಒಬ್ಬ ತಿಂದಲ್ಲ. ಕೆಲವು ಮಂದಿ ವಿಚಾರ ಮಾಡಿದರು, ಇವತ್ತು ಸಿದ್ಧಾರೂಢ ಪೋಳಿಗೆ ಹೊಟ್ಟೆ ಹಸಿದಿರ್ಬೇಕು, ಅದಕ್ಕೆ ಎಲ್ಲ ಖಾಲಿ ಮಾಡ್ರು ಅಂತ ಕೆಲವು ಮಂದಿ ಅಂದರು. ಕೆಲವು ಮಂದಿ ಅಂದರು, ಇವತ್ತು ಉಪ್ಪಿಟ್ಟು ಭಾಳ ರುಚಿಯಾಗಿರ್ಬೇಕು ಅದು ದಿನಾದಕ್ಕಿಂತ, ಅದಕ್ಕೆ ಸಿದ್ಧಾರೂಢರು ಪೂರಾ ತಿಂದುಬಿಟ್ರು ನೋಡೋದನ್ನಂತ ಕೆಲವು ಮಂದಿ ಅಂದರು. ಆದರೆ ಮಾರ್ವಾಡಿ ಭಕ್ತಳಿದಿಳ ಹೆಣ್ಮಗಳು ಆಕೆ ಕಣ್ಣಾಗ ನೀರು ಹೊಂಟು. ಆಕೆ ಅಂದ್ಲು, ಇವತ್ತು ನನ್ನ ಜನ್ಮ ಸಾರ್ಥಕವಾಯಿತು. ಸದ್ಗುರು ಸಿದ್ಧಾರೂಢರು ನಾ ತಂದಿರುವಂತಹ ಪ್ರಸಾದವನ್ನು ತೃಪ್ತವಾಗಿ ತಿಂದ್ರಪ್ಪ, ನನ್ನ ಜನ್ಮ ಪಾವನ ಆತಪ್ಪ ಯಪ್ಪ ಅಂತ ಹೇಳ್ಕಾರ. ಆನಂದ ಬಾಷ್ಪಗಳನ್ನು ಸುರಿಸಾಕತ್ಲು. ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಆ ಡಬ್ಬಿ ತೊಗೊಂಡ್ಲು. ಡಬ್ಬಿಗೆ ಹತ್ತಿದಂತಹ ಒಂದೀಟು ಉಪ್ಪಿಟ್ಟೇನು ಉಳಿದಿತ್ತಲ್ಲ ಪ್ರಸಾದ ಅಂಥೇಳಿ ಬಾಯಾಗ ಹಾಕ್ಕೊಂಡ್ಲಂತ. ಅವತ್ತು ಉಪ್ಪಿಟ್ಟಿಗೆ ಉಪ್ಪು ಹಾಕೋದನ್ನು ಮರ್ತು ಬಿಟ್ಟಿದ್ಲಂತಕಿ. ನೋಡ್ರಿ, ಉಪ್ಪಿಟ್ಟಿಗೆ ಉಪ್ಪು ಹಾಕೋದನ್ನು ಮರ್ತು ಬಿಟ್ಟಿದ್ಲಂತ. ಸಿದ್ಧಾರೂಢರು ಏನು ವಿಚಾರ ಮಾಡಿದ್ರಂದ್ರೆ, ಸಿದ್ಧಾರೂಢ ಅಪ್ಪವರಿಗೆ ಉಪ್ಪು ಹಾಕಲಾರ್ದಂಥ ಉಪ್ಪಿಟ್ಟನ್ನು ಪ್ರಸಾದ ಕೊಟ್ಟಲಿಕ್ಕೆ ಅಂತ ಹೇಳಿಕಾರ ಮಂದಿ ಆ ಮಾರ್ವಾಡಿ ಭಕ್ತಳಿಗೆ ಏನೂ ಅನ್ನಬಾರ್ದು ಅಂಥೇಳಿ ಸಿದ್ಧಾರೂಢಪ್ಪಗಳು ತಾವು ಎಲ್ಲ ತಿಂದು ಮುಗಿಸ್ಬಿಟ್ಟಿದ್ರು. ಎಷ್ಟು ಸಿದ್ಧಾರೂಢರ ಭಕ್ತರ ಮೇಲೆ ಕರುಣೆ, ಎಷ್ಟು ಅವ್ರ ಮೇಲೆ ಅನುಕಂಪ, ಎಷ್ಟರ ಮಟ್ಟಿಗೆ ಅವ್ರದ್ದು ವಿಚಾರವನ್ನು ಮಾಡ್ತಾರೆ ಸಿದ್ಧಾರೂಢ ಅಪ್ಪಗಳು, ತಿಳ್ಕೊಳ್ರಿ. ಆವಾಗ ಅತ್ಕೊಂತ ಬಂದ್ಯಪ್ಪ, ಉಪ್ಪನ್ನ ಹಾಕಿರ್ಕಿಲ್ಲಲ್ಪ ಯಪ್ಪ, ಯಾಕೆ ತಿಂದು ಕಣ್ಣೀರು ಹಾಕಾಕತ್ತಾಳ. ಕಣ್ಣೀರಿನಿಂದ ಪಾದವನ್ನು ತೊಳ್ಯಾಕತ್ತಾಳ, ಗಟ್ಟಿ ಹಿಡ್ದು ಅಳಾಕತ್ತಾಳ. ಯಪ್ಪ, ನಾ ಉಪ್ಪು ಹಾಕೋದು ಉಪ್ಪಿಟ್ಟು ನಿನಗೆ